ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಗಲಭೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಬಿಜೆಪಿಯವರು ಆಗ್ರಹ ಮಾಡ್ತಾ ಇದ್ದಾರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಸಿಬಿಐಗೆ ವಹಿಸಿ ಅಂತ ಕೇಳುವಂತ ನೈತಿಕತೆ ಬಿಜೆಪಿಗೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು 7-8 ಕೇಸ್ಗಳನ್ನು ಸಿಬಿಐಗೆ ಕೊಟ್ಟಿದ್ದೇನೆ, ಒಂದೇ ಒಂದು ಕೇಸಿನ ತನಿಖೆಯನ್ನು ಬಿಜೆಪಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಕೊಟ್ಟಿದ್ದಾರಾ? ಅವರು ನಮಗೇನು ಪಾಠ ಮಾಡೋದು? ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವರು ಮೊದಲು ಹೇಳಿ ಅವರು ಯಾವ್ಯಾವ ಕೇಸ್ನ ಸಿಬಿಐ ಕೊಟ್ಟಿದ್ದಾರೆ ಮೊದಲು ಅವ್ರು ಹೇಳಬೇಕು. ಹಿಂದೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ, ಅವರು ಅಧಿಕಾರದಲ್ಲಿದ್ದಾಗ ಯಾವ್ಯಾವ ಕೇಸ್ಗಳನ್ನು ಸಿಬಿಐ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ ಯಾವ್ದಾದ್ರು ಕೇಸ್ನ? ಮತ್ತೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಕೇಳಲಿಕ್ಕೆ? ಯಾವ ಕಾರಣಕ್ಕೆ ಪದೇ ಪದೇ ಸಿಬಿಐ ಅಂತಾರೆ ಸರ್ ಅವರು? ಅವರು ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿದ್ರೆ ಎಲ್ಲ ಕೇಸ್ಗಳು ನಾವು ಡಿಮ್ಯಾಂಡ್ ಮಾಡೋದಲ್ಲ, ಆ ಕೇಸ್ಗಳನ್ನೆಲ್ಲ ಕೊಟ್ಟಿದ್ರೆ ಅವ್ರಿಗೆ ನೈತಿಕತೆ ಇರ್ತಿತ್ತು. ಈಗ ನೈತಿಕತೆ ಇದೆಯಾ? ಯಾವ್ದಾದ್ರು ಒಂದು ಕೇಸು ಕೊಟ್ಟಿರ್ತಕ್ಕಂಥದ್ದು ತೋರಿಸ್ಲಿ. ನಾನು ಚೀಫ್ ಮಿನಿಸ್ಟರ್ ಇರುವಾಗ ಅನೇಕ ಕೇಸ್ಗಳನ್ನ, ಸುಮಾರು 7-8 ಕೇಸ್ಗಳನ್ನ ಸಿಬಿಐ ಕೊಟ್ಟಿದ್ದೀನಿ. ಇವ್ರು ಕೊಟ್ಟಿದ್ದಾರಾ? ಬಿಜೆಪಿ ಜನಾರ್ದನ ರೆಡ್ಡಿಯದ್ದು ಗೂಂಡಾ ಸಂಸ್ಕೃತಿ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ ರೀತಿ, ಜನಾರ್ದನ ರೆಡ್ಡಿಗೆ ಯಾವ ಸಂಸ್ಕಾರಗಳು ಇಲ್ಲ, ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದಾರೆ. ಈ ಹಿಂದೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಜಾಗ ಕೊಡಲಿಲ್ಲ, ಕೊನೆಗೆ ನಾವು ದೇವಸ್ಥಾನದಲ್ಲಿ ನಿಂತು ಪ್ರಚಾರವನ್ನು ಮಾಡಿದ್ದೇವೆ. ಇಂತಹ ಜನಾರ್ದನ ರೆಡ್ಡಿ ನಮಗೇನು ಪಾಠ ಮಾಡೋದ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಸಂಸ್ಕೃತಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಿಜೆಪಿಯವರಿಗೆ ಸಂಸ್ಕೃತಿ ಇಲ್ಲ. ಹಾಗಾದ್ರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದ್ರು? ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವ್ರು ಯಾರು ಬರೆದಿದ್ದದು? ಸಂತೋಷ್ ಹೆಗ್ಡೆಯವರು ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರು? ಯಾರಿಂದ ಆದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ? ಇವ್ರು ಜನಾರ್ದನ್ ರೆಡ್ಡಿ ಅಲ್ಲ. ಇವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸರ್ವಾಧಿಕಾರದಲ್ಲಿ ನಂಬಿಕೆ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಸಂಸ್ಕೃತಿ ಸರಿ ಇಲ್ಲ, ಅವ್ರಿಗೆ ಗೂಂಡಾಗಿರಿ ಮಾಡ್ತಾ ಇದ್ದವರು ಅವರು. ಅವರಿಂದ ನಾವು ಪಾಠ ಕಲಿಬೇಕಾ? ಈಗ ಅವ್ರಿಗೆ ಸಂಸ್ಕೃತಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಿಜೆಪಿಯವರಿಗೆ ಸಂಸ್ಕೃತಿ ಇಲ್ಲ. ಹಾಗಾದ್ರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿ?